ಮೈಸೂರಿನಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಕೊಡ್ತಾ ಇದೆ ಸರ್ಕಾರ. ಈಗ ಒಂದೇ ಏಟಿಗೆ 4,000 ಕಾರ್ಡ್ಗಳು ರದ್ದಾಗಿವೆ. ಕೇಂದ್ರ ಸರ್ಕಾರ ಖಡಕ್ ಮಾನದಂಡವನ್ನು ಹೊರಡಿಸಿದೆ. ಮೈಸೂರಿನಲ್ಲಿ ಬಿಪಿಎಲ್ ಕಾರ್ಡ್ ಅನ್ನು ಯಾರು ತೆಗೆದುಕೊಂಡಿದ್ರಲ್ಲ ಅವರಿಗೆ ಶಾಕ್ ಎದುರಾಗ್ತಾ ಇದೆ. ಕೇಂದ್ರ ಸರ್ಕಾರ ಖಡಕ್ ಆದಂತಹ ಮಾನದಂಡವನ್ನು ಹೊರಡಿಸಿದೆ. ಈಗ ಬಿಪಿಎಲ್ ಕಾರ್ಡ್ ಯಾರಿಗೆ ಇರಬೇಕು, ಯಾರಿಗೆ ಇರಬಾರ್ದು, ಬಿಪಿಎಲ್ ಕಾರ್ಡ್ ಬೇಕು ಅಂದರೆ ಅವ್ರಿಗೆ ಏನೇನು ಅರ್ಹತೆಗಳು ಇರಬೇಕು ಅದೆಲ್ಲವನ್ನು ಕೂಡ ಹೇಳುತ್ತಾ ಇದೆ. ಒಂದೇ ಏಟಿಗೆ ಈಗ 4,000 ಕಾರ್ಡುಗಳನ್ನು ಕ್ಯಾನ್ಸಲ್ ಮಾಡಿದೆ ಸರ್ಕಾರ. ಕ್ಯಾನ್ಸಲ್ ಮಾಡಿ ಕೇಂದ್ರ ಸರ್ಕಾರ ಒಂದು ಖಡಕ್ ಆದಂತಹ ರೂಲ್ಸ್ಗಳನ್ನು ಕೂಡ ತಂದಿದೆ. ಅರ್ಹರ ಪತ್ತೆಗೆ ಅಧಿಕಾರಿಗಳಿಂದ ಹೈಟೆಕ್ ಸರ್ಜರಿ ಆಗ್ತಾ ಇದೆ. ಸಮೃದ್ಧಿ ನಡೆಯೋ ಬಡವರ ಪರಿಶೀಲನಾ ಅಥವಾ ಪಡಿತರ ಒಂದು ಲೂಟಿನ ಅಂತ ಪ್ರಶ್ನೆ ಮೂಡ್ತಾ ಇದೆ. ಐಷಾರಾಮಿ ಜೀವನ ನಡೆಸುತ್ತಿರುವವರ ಹುಡುಕ್ತಾ ಇದ್ದಾರೆ, ಪತ್ತೆ ಮಾಡ್ತಾ ಇದ್ದಾರೆ. ಅವರನ್ನು 4 ಚಕ್ರದ ವಾಹನ ಹೊಂದಿರುವವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅವರನ್ನು ಬಿಪಿಎಲ್ ಕಾರ್ಡ್ಗೆ ಅವರು ಅರ್ಹರಾಗಿಲ್ಲ ಅಂತ ಹೇಳ್ತಾ ಇದೆ. ಯಾಕಂದರೆ ಕಾರ್ ಇರುವಂಥವ್ರು, ಲಾರಿ ಇರುವಂಥವ್ರು, ಲಘು ಅಂದರೆ ದೊಡ್ಡ ಮಟ್ಟದ ವಾಹನ ಇರ್ತಾರಲ್ಲ ಅವರಿಗೆ ಕಷ್ಟ ಎದುರಾಗ್ತಾ ಇದೆ. ಕಾರ್ ಇದ್ದರೆ ಬಿಪಿಎಲ್ ಕಾರ್ಡು ನಿಮಗೆ ಸಿಗೋದಿಲ್ಲ, ಕ್ಯಾನ್ಸಲ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದೆ ಸರ್ಕಾರ. ಸರ್ಕಾರಿ ನೌಕರರ ಮೇಲೆ ಕೂಡ ಹದ್ದಿನ ಕಣ್ಣನ್ನು ಇಳಿಸ್ತಾ ಇದೆ. ಅವ್ರಿಗೆ ಕೂಡ ಇಲ್ಲ. ಸಂಬಳ ಪಡೆಯುತ್ತಾ ಬಿಪಿಎಲ್ ಸೌಲಭ್ಯವನ್ನು ಏನಾದರೂ ಪಡಿತಾ ಇದ್ದರೆ ಅವರನ್ನು ಕೂಡ ನಾವು ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತೀವಿ, ಅವರ ಬಣ್ಣವನ್ನು ಬಯಲು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ವಾರ್ಷಿಕ ಆದಾಯ 1,20,000 ಏನಾದರೂ ಮೀರಿದರೆ ಅವರಿಗೆ ನೋ ಎಂಟ್ರಿ, ಅವರಿಗೆ ನಾವು ಬಿಪಿಎಲ್ ಕಾರ್ಡ್ ಕೊಡೋದಿಲ್ಲ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಈಗ ಹೊಸ ರೂಲ್ಸನ್ನು ತರ್ತಾ ಇದೆ. ಆದಾಯ ತೆರಿಗೆಯನ್ನು ನೀವೇನಾದರೂ ಕಟ್ತಾ ಇದ್ದರೆ ಅವ್ರಿಗೂ ಕೂಡ ಬೆಸಿ ಮುಟ್ಟಿಸ್ತಾ ಇದೆ. ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ನಾವು ಬಿಪಿಎಲ್ ಕಾರ್ಡು ಕೊಡೋದಿಲ್ಲ. ಒಂದು ವೇಳೆ ಅವರು ತೆಗೆದುಕೊಳ್ತಾ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ. ಅಕ್ರಮವಾಗಿ ಕಾರ್ಡ್ಗಳನ್ನು ಹೊಂದಿದ್ರೆ ನಿಮಗೆ ದಂಡ ಕೂಡ ಹಾಕ್ತೀವಿ. ದಂಡದ ಭೀತಿ ಎದುರಾಗ್ತಾ ಇದೆ ಅವರಿಗೆಲ್ಲರಿಗೂ ಕೂಡ. ಈಗ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ಗಳನ್ನು ತರ್ತಾ ಇದೆ. ಯಾರ್ಯಾರು ಬಿಪಿಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದೀರೋ ಅದನ್ನು ವಾಪಸ್ ಕೊಟ್ಟುಬಿಡಿ, ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಹೆಜ್ಜೆಯನ್ನು ಇಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಕುತ್ತಾಗುವಂತಹ ಸಾಧ್ಯತೆ. ಯಾಕಂದರೆ ನೋಡಿ, ಬಿಪಿಎಲ್ ಕಾರ್ಡ್ ಇರೋರಿಗೆ ರಾಜ್ಯ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆಯಲ್ಲ ಅವ್ರಿಗೆ ಅಕ್ಕಿ ಸಿಗುತ್ತೆ, ಮತ್ತು ಬಡವರು ಅಂತ ಹೇಳಿ 2,000 ರೂಪಾಯಿ ಏನು ಬರುತ್ತಲ್ಲ ಅದು ಬರುತ್ತೆ, ಗೃಹಲಕ್ಷ್ಮಿ ಯೋಜನೆದು. ಅವಕ್ಕೆಲ್ಲ ಕತ್ತರಿ ಬೀಳುವಂತಹ ಸಾಧ್ಯತೆ ಇದೆ, ಕಟ್ಟಾಗುತ್ತೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನೀವು ಐಷಾರಾಮಿ ವಾಹನಗಳನ್ನು ಹೊಂದಿದ್ರೆ, ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದರೆ, ಅಥವಾ ನಿಮ್ಮ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ, ಅಂದರೆ 1,20,000ಕ್ಕಿಂತ ಜಾಸ್ತಿ ಇದ್ದರೆ ಇವರೆಲ್ಲರಿಗೂ ಕೂಡ ಬೇಡ ಕಾರ್ಡು. ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಅಂಥವ್ರಿಗೆ ಯಾಕೆ ಬೇಕು ಅಂತ ಹೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಯಾರು ಕಾರ್ಡ್ಗಳನ್ನು ಹೊಂದಿದ್ದಾರೋ ಅವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. 4,000 ಕಾರ್ಡ್ಗಳನ್ನು ಈಗಾಗಲೇ ಕ್ಯಾನ್ಸಲ್ ಮಾಡಿದೆ ಸರ್ಕಾರ. ಯಾರ್ಯಾರ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ನಿಮ್ಮದು ಕೂಡ ಆಗಿದೆ, ಒಂದ್ಸಲ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಕ್ಯಾನ್ಸಲ್ ಆಗಿದ್ರೆ ನಿಮಗೆ ಸರ್ಕಾರದಿಂದ ಬರುವಂತಹ ಯಾವುದೇ ಸೌಲಭ್ಯಗಳು ಇನ್ನು ಮುಂದೆ ಸಿಗೋದಿಲ್ಲ. ಮೈಸೂರಿನಲ್ಲಿ 4,000 ಕಾರ್ಡ್ಗಳನ್ನು ರದ್ದು ಮಾಡಿದೆ. ಇನ್ನು ಬೇರೆ ಬೇರೆ ಕಡೆ ಕೂಡ ನಾವು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ಮುಂದೆ ಇದೇ ರೀತಿಯಾದಂತಹ ರೂಲ್ಸ್ ಜಾರಿಯಾಗುತ್ತೆ ನಿಮಗೆ. ಯಾಕಂದರೆ ಎಷ್ಟೋ ಜನ ಅಕ್ರಮವಾಗಿ ದುಡ್ಡು ಕೊಟ್ಟು ಬಿಪಿಎಲ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಅದು ಗೊತ್ತಾಗಿದೆ ಸರ್ಕಾರಕ್ಕೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಹೇಳಿದ್ದಾರೆ ನೀವು ಹುಡುಕಿ ಅಂತ ಹೇಳಿ. ಆ ರೀತಿಯಾಗಿ ಕಂಡು ಬಂದರೆ ಅವ್ರನ್ನ ಕೂಡಲೇ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಆದೇಶವನ್ನು ಕೂಡ ಹೊರಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.